ಆದ್ರೆ ಇನ್ನ ಫಂಕ್ಷನ್ಗೆ ಅಲ್ಲಿ ಇಲ್ಲಿ ಕರಿತಿರ್ತಲ್ಲ ನೆಕ್ಸ್ಟ್ ಯೂಸ್ ಮಾಡ್ತೀನಿ. ಅದು ತಗೊಂಡಿದ್ದೆಲ್ಲ ವೇಸ್ಟ್ ಆಯ್ತು ಅಂತ ನಮ್ಮಮ್ಮ ಕಿರ್ಚಾಡ್ತಾ ಇದಾರೆ. ಉಬ್ಬಂಗೆ ತಗೊಂಡೋದೆ ಏನು ಇದಾಗಿಲ್ಲ, ಇಷ್ಟ ಬೇಗ ಬಂದ್ಬಿಟ್ಟಿದ್ಯಾ ಅಂತ ಬೈತಾ ಇದಾರೆ. ಅಯ್ಯೋ ಬಿಡಮ್ಮ, ಹೆಂಗೋ ಅಲ್ಲಿ ನೆಮ್ಮದಿ ಇಲ್ದೇ ಇದ್ದೆ, ಇನ್ನ 75 ವರ್ಷ ಮುತ್ಕ ಆದಂಗ ಆಗಿದೆಯಾ ಅಂತಿದ್ರು. ಅಲ್ಲೋ ಇನ್ನ ಒಂದ್ ವಾರ 90 ವರ್ಷ ಮುತ್ಕ ಮಾಡ್ಬಿಟ್ರು ಬೇಜಾರ್ ಮಾಡಿ. ಯಾಕಂದ್ರೆ ನಾನು ತುಂಬಾ ವ್ಯಾಲ್ಯೂ ಕೊಟ್ರೆ ಖುಷಿಯಾಗಿ ತಗೊಳ್ತೀನಿ, ವ್ಯಾಲ್ಯೂ ಕೊಡ್ದಿದ್ರೆ ಒಳಗಡೆನೆ ಇದಾಗ್ಬಿಡ್ತೀನಿ. ಅದರಿಂದ ಇವಾಗ ನೋಡಿ ಎಷ್ಟು ಗ್ಲೋನೆಸ್ಸೇ ಹೋಗ್ಬಿಟ್ಟಿದೆ. ಅವರೆಲ್ಲ ಹೊಗಳೋರು, ಇವು ಏನ್ ಗ್ಲೋ ಅಲ್ಲಿ ಚಿಕ್ಕ ಹುಡುಗರು ಅದನ್ನು ಅವ್ರಿಗಿಂತ ನೀವೇ ಎತ್ಕೊಂತೀರಾ ಆ ತರ ಹೊಗಳೋರು. ಎಲ್ಲಾರು ಲೇಡೀಸ್ ಆಗ್ಲಿ ದೊಡ್ಡವರಾಗ್ಲಿ ಎಲ್ಲಾರು ಹೊಗಳೋರು. ಅವ್ರು ಡ್ರೆಸ್ ಸೆನ್ಸ್ ಹಾಕಿ ಕೂತ್ರೆ ಒಳ್ಳೆ. ಮಲ್ಲಮ್ಮ ಅಂತೂ ಅವ್ರ ಮಗುನ ನನಗ್ ಮದುವೆ ಮಾಡ್ತೀನಿ ಅಂದಿದ್ರು. ಮಗಳು ಎಷ್ಟು ಸರ್ ಹಾಗಂತ ಏಜ್? ನನಗ್ 51 ಇವ್ರೆ, ನನಗ್ 51. ಆದ್ರೆ ಅವರು ನನ್ನ ಏಜ್ ಏನೇ ಇದ್ರು ಪರವಾಗಿಲ್ಲ, ಇವನು ಒಳ್ಳೆ ಹುಡುಗ, ಇವ್ರಿಗೆ ನನ್ ಮಗಳನ್ ಕೊಡ್ತೀನಿ ಅಂತ. ಬೇಡ ಅಮ್ಮ, ನಾನು ಎತ್ಕೊಂಡು ತೂಗಾಡಬೇಕ ಅಂತ ಆತರ ಮಾತಾಡ್ತಾ ಇದ್ವಿ. ಅದ್ರ ತಮಾಷೆಗೆ.